ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ತುಂಬ ವರ್ಷದ ನಂತರ ರಿಲೀಸ್ ಆಗ್ತದೆ, 3 ವರ್ಷ ಆಯಿತು ಆಲ್ಮೋಸ್ಟ್. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಮೇನ್ ಏನು ಅಂದರೆ ಜನಗಳು ಬರಬೇಕು ಥಿಯೇಟ್ರಿಗೆ, ಮತ್ತು ಪ್ರತಿಭೆಗಳು ಗುರುತಿಸೋಕ್ಕೆ ಎಲ್ಲರಿಗೂ ಗುರುತಿಸ್ತಾರೆ. ಅದನ್ನ ಏನೋ ಬೆಳೆಸ್ಬೇಕು ಅಂತ ಹೇಳಿದ್ರೆ ಜನಗಳು ಬಂದು ಥಿಯೇಟರ್ ಸಿನಿಮಾ ನೋಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ. ಚೂರು ಇದೆ ಕಂಡ್ರು, ಸಾರಿ ಕಂಡ್ರು. ಇವರಿಂದ ಅವಕಾಶ ನೋಡಿದ್ರೆ ಇಷ್ಟು ಚೆನ್ನಾಗಿ ನಾನು ಅನ್ಕೊಂಡಿರ್ತೀರ. ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಆಗಲಿ ನನಗೆ RR ಮತ್ತೆ ನಮ್ಮ ಟೈಟಲ್ ಸಾಂಗ್ ಅಂತೂ ಭಾಳ ಖುಷಿ ತಂದಿದೆ. ಅದು ನೋಡಿದಾಗ ನಮಗೆಲ್ಲ ರೋಮಗಳೆಲ್ಲ ಎದ್ದು ಆ ಥರ ಒಂದು ಜೋಶ್ ಸಾಂಗ್ನ ನಮ್ಮ ಅಣ್ಣಂದ್ರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಕೇಳ್ತಾ ಇದ್ರೆ ಇವಾಗೂ ಕೇಳಬೇಕು ಅಂತಿದೆ. ದಯವಿಟ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಹೇಳಿ. ಚೂರಿಂದ ಬಂದ್ರೆ ಈಗ ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸಿನಿಮಾ ಸೂತ್ರಧಾರಿ ಅಂತ ನೋಡ್ಕೊಂಡ್ ಬಂದ್ವಿ. ಸೊ ಸೂತ್ರಧಾರಿ ನೀವೆಲ್ಲ ಟ್ರೈಲರ್ ನೋಡಿರ್ತೀರಾ, ಸಾಂಗ್ ನೋಡಿರ್ತೀರಾ, ಎಲ್ಲ ನಿಮ್ಗೆ ಗೊತ್ತು ಇದು ಒಳ್ಳೆ ಥ್ರಿಲ್ಲರ್ ಅಂತ. ಬಟ್ ಸಿನಿಮಾ ಹೆಂಗಿರುತ್ತೆ ಅಂದ್ರೆ ನೀವು ಬಂದು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಒಂದೇನೇ ಗೊತ್ತಾ, ವಿಲನ್ ಯಾರು ಅಂತ ಅಂದ್ಬಿಟ್ಟು ಕಂಡುಹಿಡಿಯೋದನ್ನ ಥ್ರಿಲ್ಲರ್ ಅಂತಾರೆ. ಬಟ್ ವಿಲನ್ ಯಾರು ಅಂತ ಗೊತ್ತಿದ್ರೆ ಸ್ಟೋರಿ ಹೇಳ್ಕೊಂಡು ಹೋಗ್ತಾರೆ ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರ್ ಅಂತಾರೆ. ಆ ತರ ಇರುತ್ತೆ ಸಿನಿಮಾ. ನಾನು ಡೈರೆಕ್ಟ್ ಆಗಿ ಸಿನಿಮಾ ಮೇಲೆ ನಾನು ನಮ್ ಸ್ಟೈಲ್ ಹೋಗ್ಬಿಡೋಣ ಅಷ್ಟೇ, ಇಲ್ಲ ಅಂದ್ರೆ ಆಗಲ್ಲ ನನ್ನ ಕೈಲಿ. ತುಂಬಾ ದಿನ ಆಗಿದೆ ರಿವ್ಯೂ ಕೊಟ್ಟು. ಏನಕ್ಕಂದ್ರೆ ಅಂತ ಸಿನಿಮಾಗಳು ಅಂತ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ ಬರ್ಬೇಕು ಬಂದಿದೆ ಅಣ್ಣ ಸಿನಿಮಾ ಬ್ಲಾಸ್ಟ್ ಆಗಿ. ಇವಾಗಾದ್ರೂ ನಾವು ಮಾತಾಡಿಲ್ಲ ಅಂದ್ರೆ ಹೆಂಗಣ, ನಾವು ಕನ್ನಡದವರಾಗಿದ್ದು ಬ್ಲಾಸ್ಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ ಸಿನಿಮಾಗಳು ಬಂದಾಗ 100% ಬಂದು ಮಾತಾಡಲೇಬೇಕು. ಒಂದೇ ಒಂದು ಮಾತಾಡ್ಬಿಡ್ತೀನಿ. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡ್ಬೇಕು ಬಾಲರು. RCB ಕಪ್ ಗೆಲ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡ್ಬೇಕು ಬಾಲರು. ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಸಕ್ಕತ್ತಾಗಿ ಬಂದ್ರೆ ಥ್ರಿಲ್ಲರ್. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಪ್ರತಿಯೊಬ್ಬರನ್ನು ಸೀಟ್ ಎಡ್ಜಿ ಕೂರಿಸುವಂತ ಸಿನಿಮಾ ಸೂತ್ರಧಾರಿ ಅಣ್ಣ. ಏನಕ್ಕೆ ಸೀಟ್ ಎಡ್ಜು ಅಂತ ಅಂತೀನಂದ್ರೆ, ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಸೀನ್ ಒಂದೊಂದು ಶಾಟ್. ನಮ್ಮ ಆಡಿಯನ್ಸ್ ಇರ್ಬೇಕಾ ಬೇಡ ನಿಮ್ಗೆ? ಆಡಿಯನ್ಸ್ ಗಳ ಹೆಂಗ್ ಕಲ್ಸ್ಕೊಂಡಿದ್ದಾರೆ ಇನ್ನೊಂದು ಮಾತು ಹೇಳ್ತೀನಿ ಅಣ್ಣ. ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ, ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಈ ಥ್ರಿಲ್ಲರ್ ಒಳಗೆ ಎಲ್ಲಾರನ್ನು ಮುಳುಗಿಸ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಚಂದನ್ ಶೆಟ್ಟಿ ಪ್ರತಿಯೊಬ್ಬರನ್ನು ಮುಳುಗಿಸ್ಬಿಡ್ತಾರೆ ಥ್ರಿಲ್ಲರ್ ಒಳಗೆ. ಅವ್ರದ್ದು ಹಂಗಿರ್ಲಿ. ಇನ್ನ ಹೋಗ್ತಾ ಪ್ರತಿಯೊಬ್ರು ಆಕ್ಟಿಂಗು ಎಲ್ಲರೂ ಬರ್ತಾರೆ. ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ, ವಿಲನ್ ಕ್ಯಾರೆಕ್ಟರ್ ಎಲ್ಲ ಇರುತ್ತೆ. ಬಟ್ ಒಂದು ಮಾತು ಮಾತ್ರ ಹೇಳ್ಬೇಕು, ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರಾ ಡರ್ರು. ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತೀರಾ ಡರ್ರು. ಎಲ್ಲರಿಗೂ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಮ್ ನವಾಜನ್ ಸರ್ ಪ್ರತಿಯೊಬ್ಬರಿಗೂ ಭಯ ಹುಟ್ಟಿಸಿ ಪ್ರತಿಯೊಬ್ಬರು ಆಕ್ಟಿಂಗ್ ಥ್ರಿಲ್ಲರ್. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ, ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಥ್ರಿಲ್ಲರ್ ಆಕ್ಟಿಂಗು ಎಲ್ಲ ಡನ್ನು. ಸಿನಿಮಾದಲ್ಲಿರೋ ಪ್ರತಿಯೊಂದು ಆಕ್ಟಿಂಗ್ ಸೀನು ಎಲ್ಲ ಡನ್ನು. ಯಾಕಂದ್ರೆ ಸಿನಿಮಾಗೆ ನಮ್ ಕಿರಣ್ ಅವ್ರು ಮಾಡಿದ್ದಾರೆ ಡೈರೆಕ್ಷನ್. ನಮ್ ಕಿರಣ್ ಅವ್ರು ಮಾಡಿದ್ದಾರೆ. ಬಂದು ಸಿನಿಮಾ ನೋಡಿ. ಆ ಥ್ರಿಲ್ಲರ್ಗೆ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ, ಪ್ರತಿಯೊಬ್ರು ಇಷ್ಟ ಪಡ್ತೀರಾ. ಅದಾದ್ಮೇಲೆ ಸಿನಿಮಾಗೆ ಇನ್ನೊಂದು ಮೇಜರ್ ಹೈಲೈಟ್ ಮ್ಯೂಸಿಕ್. ನಮ್ ಚಂದನ ಮ್ಯೂಸಿಕ್ ಮಾಡಿದ್ದಾರೆ. 0 ಔಟ್ ಆದ್ರೆ ಅಂತಾರೆ ಡಕ್ಕು. 0 ಔಟ್ ಆದ್ರೆ ಅಂತಾರೆ ಡಕ್ಕು. ಸೂತ್ರಧಾರಿಗೆ ಹೈಲೈಟ್ ಮ್ಯೂಸಿಕ್. ಚಂದನ ಮಾಡಿರುವಂತ ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಬೈ. ಹೀರೋಯಿನ್ ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು. ಆದ್ರೆ ಅಪೂರ್ವ ಅಂತೂ ಫುಲ್ಲು ಬ್ಯೂಟಿಫುಲ್. ಎಲ್ಲರಿಗೂ ಜೈಯೇ. ಅದು ಬಿಡಿ. ನಾನು ಇನ್ನೊಂದು ಹೈಲೈಟ್, ಒಂದು ಸಾಂಗಿಗೆ ನಮ್ಮ ಸಜನಾನಂದ ರಾಮ್ ಅವರು ಬರ್ತಾರೆ. ಅದು ಕೇಕಿಗಿರುತ್ತೆ ಕ್ರೀಮು. ಆದ್ರೆ ಪ್ರತಿಯೊಬ್ರು ಹುಡುಗರು ಮನ್ಸಲ್ಲಿ ಇರ್ತಾರೆ ಸಂಜನಾ ಆನಂದ್ ರಾಮು. ಆನಂದ್ ಅಷ್ಟೇ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ಒಳ್ಳೆ ಥ್ರಿಲ್ಲರ್. ತುಂಬಾ ಕನ್ನಡ ಇಂಡಸ್ಟ್ರಿಯಲ್ಲಿ ಮೇನ್ ಏನಂದ್ರೆ ಥ್ರಿಲ್ಲರ್ ಬರೋದು ತುಂಬಾ ಕಡಿಮೆ. ಅಂತ ಒಂದು ಒಳ್ಳೆ ಥ್ರಿಲ್ಲರ್ ಬಂದಿದೆ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟ ಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಜೈ ಕನ್ನಡ ಮತ್ತೆ ಜೈ ಹಿಂದ್. ಒಳ್ಳೆ ಸಿನಿಮಾ ಬಂದಿದೆ, ಬಂದ್ಬಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್.